ಕರ್ನಾಟಕಕ್ಕೂ ಏನು ನಿರೀಕ್ಷೆ ಇದೆ ಮತ್ತು ಬಳ್ಳಾರಿಗೆ ಏನು ಕೊಡಬೇಕು ಅಂತ ನಿರೀಕ್ಷೆ ಇದೆ? ಬಜೆಟ್ ಮೇಲೆ ಏನೇನು ನಿರೀಕ್ಷೆಗಳು ತಮ್ಮಲ್ಲಿ? ಈಗ ಬಜೆಟ್ ಬರ್ತಾ ಇದೆ. ನಾನು ಬಳ್ಳಾರಿಯಲ್ಲೇ ಹುಟ್ಟಿ ಬಳ್ಳಾರಿಯಲ್ಲೇ ಬೆಳೆದವನು. ಬಳ್ಳಾರಿಯನ್ನು ನಾನು 56 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ 56 ವರ್ಷದ ಕೆಳಗಡೆ ಇರೋ ಬಳ್ಳಾರಿ ಹಾಗೂ ಇವತ್ತಿರೋ ಬಳ್ಳಾರಿನ ಕಂಪೇರ್ ಮಾಡಿ ನೋಡಿದಾಗ ಅಂಥ ಒಂದು ದೊಡ್ಡ ಫೈನಾನ್ಷಿಯಲ್ ಗ್ರೋತ್ ಅನ್ನೋದು ನನಗೇನು ಕಾಣಿಸ್ತಾ ಇಲ್ಲ. ಇಲ್ಲಿ ಲ್ಯಾಂಡ್ ರೇಟ್ಸು, ಬಿಲ್ಡಿಂಗ್ ರೇಟ್ಸು ಜಾಸ್ತಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಟ್ ಅದು ಜಾಸ್ತಿ ಆದಾಗ ಫೈನಾನ್ಷಿಯಲ್ ಸ್ಟ್ರೆಂತ್ ಆಫ್ ದ ಪೀಪಲ್ ಜಾಸ್ತಿ ಆಗಬೇಕಾಗತ್ತೆ. ಅಲ್ಲಿ ಏನೋ ಆಗ್ತಾ ಇಲ್ಲ ಅಂಥೇಳಿ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕೆ ಆಗ್ತಾ ಇಲ್ಲ? ಬಳ್ಳಾರಿಯಲ್ಲಿ ಮೈನಿಂಗ್ ಇಂಡಸ್ಟ್ರೀಸು ಸಾಕಷ್ಟಿವೆ. ಬಳ್ಳಾರಿ ಎಲ್ರಿಗೂ ಗೊತ್ತಿರೋದಂತೆ ಜೀನ್ಸ್ ಹಬ್. ಬಳ್ಳಾರಿ ನಾಡಲ್ಲಿ ಎಷ್ಟೋ ಹೆಕ್ಟೇರ್ಸ್ನಲ್ಲಿ ಎಷ್ಟೋ ವರ್ಷಗಳಿಂದ ಭತ್ತ, ಮೆಣಸಿನಕಾಯಿ, ಕಬ್ಬು ಮೂರನ್ನೂ ಬೆಳೀತಾಯಿದ್ರು. ಈಗ ಭತ್ತ ಬಿಟ್ಟರೆ ಒಂದು ಲೆವೆಲ್ಗೆ, ಮೆಣಸಿನಕಾಯಿ ಬಿಟ್ಟರೆ ಕಬ್ಬಂತೂ ನೋಡಲಿಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ ಅಂತ ಹೇಳ್ತೀನಿ. ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಅಂತ ಬಂದಾಗ ಉದ್ಯೋಗಗಳು ಸೃಷ್ಟಿಯಾಗಬೇಕು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಜಾಸ್ತಿ ಆಗಬೇಕು. ಅದರಿಂದ ಏನು ರಿಯಲ್ ದುಡ್ಡು ಹೊರಗಡೆ ಬರುತ್ತೋ, ಏನು ರಿಯಲ್ ಪ್ರಾಫಿಟ್ ಆಗುತ್ತೋ ಅದೇ ಆ್ಯಕ್ಚುಲಿ ಗ್ರೋತ್ ಅಂತ ಹೇಳಿ ನಾನು ಅಂದ್ಕೊತೀನಿ. ಈ ನಿಮಗೆಲ್ಲರಿಗೂ ಗೊತ್ತಿರೋಂತೆ 15 ವರ್ಷಗಳ ಹಿಂದೆ ಮೈನಿಂಗ್ ಬೂಮ್ ಬಂದಿತ್ತು. ಚೈನಾದಲ್ಲಿ ಟನ್ನಲ್ ಕನೆಕ್ಟಿವಿಟಿ ಮಾಡಿದರು, ಅಲ್ಲಿ ಒಲಿಂಪಿಕ್ಸ್ ನಡೀತಾ ಇತ್ತು. ಆಗ ಒಂದು 10 ವರ್ಷ ನಮ್ಮ ಬಳ್ಳಾರಿಯ ಖನಿಜ ಸಂಪತ್ತಿಗೆ ಒಳ್ಳೆಯ ಒಂದು ಬೇಡಿಕೆ ಬಂತು. ಅದರಿಂದ ಖನಿಜ ಸಂಪತ್ತನ್ನು ಇಲ್ಲಿಂದ ಎಲ್ಲರೂ ತೆಗೆದು ಎಕ್ಸ್ಪೋರ್ಟ್ ಮಾಡಿ ಅದರಿಂದ ಗೌರ್ಮೆಂಟ್ಗಾಯಿತು, ಪರ್ಸ್ನಲಿ ಆಯಿತು, ಮೈನ್ ಓನರ್ಸ್ಗಾಯಿತು ತುಂಬಾ ಲಾಭ ಆಗಿದೆ. ಆ ಒಂದು ಲಾಭದಲ್ಲಿ ಡೆಫಿನೆಟಾಗಿ ಗೌರ್ಮೆಂಟ್ಗೆ ಫಂಡ್ಸ್ ಬಂದಿರುತ್ತೆ, ಗೌರ್ಮೆಂಟ್ಗೆ ಎಲ್ಲರೂ ಟ್ಯಾಕ್ಸ್ ಕಟ್ಟಿರುತ್ತೆ, ನಾನಾ ರೀತಿಯ ಟ್ಯಾಕ್ಸ್ ಕಟ್ಟಿರ್ತಾರೆ. ಅದರಲ್ಲಿ ಎಷ್ಟೋ ಜನ ಇನ್ವಾಲ್ವ್ ಆಗಿದ್ದಾರೆ. ಲೈಕ್ ಲಾರಿ ಓನರ್ಸು ಇರ್ಬೋದು, ನಮ್ಮ ಮೈನ್ ಓನರ್ಸು ಇರ್ಬೋದು, ಎಕ್ಸ್ಪೋರ್ಟರ್ಸು ಇರ್ಬೋದು, ಕೊನೆಗೆ ಆಟೋ ರಿಕ್ಷಾದವ್ರಿಗೂ ಅದರಿಂದ ಲಾಭ ಆಗಿದೆ. ಆದರೆ ಸಾಮಾನ್ಯ ಬಳ್ಳಾರಿಯ ಜನತೆಗೆ ಏನು ಬೇಕಿದ್ರಿಂದ ಅನ್ನೋದೇ ಪ್ರಶ್ನೆ. ನಾರ್ಮಲಿ ನಾವು ಏನು ಕೇಳ್ತೀವಿ ಸರ್, ಬಳ್ಳಾರಿ ಅಂತಂದಾಗ ಒಂದು ಒಳ್ಳೆ ರೋಡ್ ಇರಬೇಕು, ಎಲ್ಲ ಕಡೆಗೂ ಲೈಟ್ಸ್ ಇರಬೇಕು, ಕ್ಲೀನಾಗಿರಬೇಕು, ಧೂಳು ಮುಕ್ತ ಪ್ರದೇಶ ಆಗಿರಬೇಕು, ವಾಟ್ರ್ ಚೆನ್ನಾಗಿರಬೇಕು, ಕುಡಿಯಲು ಶುದ್ಧ ಇರಬೇಕು, ಡ್ರೈನೇಜ್ ಸಿಸ್ಟಮ್ ಭಾಳ ಚೆನ್ನಾಗಿರಬೇಕು, ಅದರಿಂದ ರೋಗ ರುಜಿನ ಇನ್ನೊಂದು ಮತ್ತೊಂದು ಕಡಿಮೆ ಆಗಬೇಕು. ಸೊ ಇವೆಲ್ಲವನ್ನು ಯಾರು ಮಾಡಬೇಕು? ಗೌರ್ಮೆಂಟೇ ಮಾಡಬೇಕು. ಗೌರ್ಮೆಂಟ್ ಅಂದರೆ ಎಲ್ಲಿಂದ ಮಾಡಬೇಕು? ಫಂಡ್ಸಿಂದನೇ ಮಾಡಬೇಕು. ಫಂಡ್ಸ್ ಎಲ್ಲಿಂದ ಬರುತ್ತೆ? ಟ್ಯಾಕ್ಸಿಂದ ಬರುತ್ತೆ. ಅಂಥ ಒಂದು ಟ್ಯಾಕ್ಸ್ 10-12 ವರ್ಷಗಳು ನಮ್ಮ ಬಳ್ಳಾರಿ ಮೈನಿಂಗ್ನಿಂದ ಸಾಕಷ್ಟು ಟ್ಯಾಕ್ಸ್ ಸ್ಟೇಟ್ಗೂ ಹಾಗೂ ಸೆಂಟ್ರಲ್ಗೂ ಬಂದಿದೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಈ ಒಂದು ಫಂಡ್ಸು ನಾನು ಕೇಳಿರೋ ಪ್ರಕಾರ ಜಾಸ್ತಿನೇ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಫಂಡ್ಸ್ ಇದೆ. ಬಟ್ ಆ ಫಂಡ್ಸ್ ಯುಟಿಲೈಸ್ ಮಾಡ್ಕೊತಾ ಇಲ್ಲ ಅನ್ನೋ ಒಂದು ಗಾಳಿ ಸುದ್ದಿ ಕೇಳಿ ಬಂತು. ನಿಜವಾಗ್ಲೂ ಆ ಒಂದು ಫಂಡ್ಸ್ನ ಯುಟಿಲೈಸ್ ಮಾಡ್ಕೊಳ್ಳದೆ ಹೋಗಿದ್ದರೆ, ಆ ಫಂಡ್ಸ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿ ನಾನು ನಮ್ಮ ಬಳ್ಳಾರಿ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ಗೂ ಹಾಗೂ ನಮ್ಮ ಸ್ಟೇಟ್ಗೆ ಯಾರು ಈಗೊಂದು ಪ್ರಾಮುಖ್ಯತೆ ಕೊಡ್ತಾ ಇರ್ತಾರೋ ಅವ್ರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ಆ ಒಂದು ಫಂಡ್ಸ್ನ ಬಳಸಿ ನಮ್ಮ ಬಳ್ಳಾರಿಯನ್ನು ಏನೇನು ಇಲ್ಲಿ ಕಡಿಮೆ ಇದೆಯೋ ಅದನ್ನು ಎಲ್ಲವನ್ನು ತರಬೇಕು ಅಂತೇಳಿ ಆ್ಯಸ್ ಎ ಸಿಟಿಸನ್ ಆಫ್ ಬಳ್ಳಾರಿ ನನ್ನ ಒಂದು ಕೋರಿಕೆ. ಬಳ್ಳಾರಿಯಲ್ಲಿ ಹಲವಾರು ಕನಸುಗಳನ್ನು ಹೊತ್ತುಕೊಂಡು ನಾವಿದ್ದೀವಿ. ಈ ಸಲದ ಕೇಂದ್ರ ಬಜೆಟ್ ಸತ್ಯವಾಗಿ ಏರ್ಪೋರ್ಟ್ ಕನಸಿದೆ. ಯಾಕಂತ ಹೇಳಿದರೆ ಬಳ್ಳಾರಿ ಬೆಳಿಬೇಕಂತ ಹೇಳಿದರೆ ಬಳ್ಳಾರಿಯಲ್ಲಿ ಉದ್ಯೋಗ ಮಾಡುವಂತಹ IT ಫೀಲ್ಡ್ನವರು ಬೆಂಗಳೂರಿಗೆ ಹೋಗಬೇಕಂದ್ರೆ ತುಂಬ ಕಷ್ಟ ಇದೆ, ಅಥವಾ ಇನ್ನಿತರ ಯಾವುದೇ ಕ್ಷೇತ್ರಗಳಿಗೆ ಬೇರೆ ಕಡೆಗೆ ಹೋಗಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಆದ ಕಾರಣ ಬಳ್ಳಾರಿಯ ಏರ್ಪೋರ್ಟನ್ನು ಅಭಿವೃದ್ಧಿಪಡಿಸಿದರೆ ನಮ್ಮೆಲ್ಲರಿಗೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹಿಡಿದು ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಆ ನಿರೀಕ್ಷೆ ನಮಗೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ರೈಲ್ವೆ ಕೂಡ ಬಹಳ ಈಗ ಬ್ರಿಡ್ಜ್ಗಳು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವತ್ತು ಕೂಡ ಸೋಮಣ್ಣನವರು ಬಂದಾಗ ಬಳ್ಳಾರಿಯಲ್ಲಿ 8 ಮೇಲ್ದರ್ಜೆಯ ಬ್ರಿಡ್ಜ್ಗಳನ್ನು ಮಾಡಿಕೊಡುವಂತಹ ಉಸ್ತುವಾರಿಯನ್ನು ಒಪ್ಪಿಕೊಂಡಿದ್ದಾರೆ. ಆದ ಕಾರಣ ಮೇಲ್ದರ್ಜೆಯ ಬ್ರಿಡ್ಜ್ಗಳನ್ನು ಮಾಡೋದ್ರ ಮೂಲಕ ನಮಗೆ ಸುಧಾ ಕ್ರಾಸಲ್ಲಿ ಅನುಕೂಲಗಳು ಬಹಳಷ್ಟು ಆಗತ್ತೆ. ಅದೇ ರೀತಿ ಹಲವಾರು ಹೊಸಪೇಟೆ ಟು ಬಳ್ಳಾರಿಯಿಂದ ಬೇಕಾಗಿರುವಂತಹ ಇನ್ನಷ್ಟು ರೈಲ್ವೆಗಳನ್ನು ಕೊಟ್ಟರೆ, ಅದೇ ರೀತಿ ಮಂಗಳೂರಿಗೆ ಬಳ್ಳಾರಿ ಟು ಮಂಗಳೂರು ರೈಲ್ವೆಗಳನ್ನು ಮಾಡಬೇಕು. ಅದೇ ರೀತಿ ತಿರುಪತಿಗೆ ರೈಲ್ವೆಯನ್ನು ಕಡಿಮೆ ಮಾಡಿದ್ದಾರೆ, ಅದನ್ನು ಕೂಡ ಹೆಚ್ಚಿಸಬೇಕು. ಆ ಮೂಲಕ ಜನಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಅದನ್ನು ಕೂಡ ಕರ್ನಾಟಕದಲ್ಲಿ ಬಳ್ಳಾರಿಗೆ ಅಗ್ರಸ್ಥಾನವನ್ನು ನಮ್ಮ ಕೇಂದ್ರ ಬಜೆಟ್ ಕೊಡುತ್ತೆ ಅಂತ ಇಷ್ಟಪಡ್ತೀನಿ. ಅದೇ ನೀವು ಹೇಳ್ದಂಗೆ ಅವ್ರ ಬಡ್ಜೆಟಲ್ಲಿ ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ರೀತಿಯಾದ ಸಬ್ಸಿಡಿ ಲೋನ್ಗಳು ಕೊಡಲಿ. ಯಾಕಂದ್ರೆ ನೀವು ಹೇಳ್ದಂಗೆ ಇವಾಗ ಕೈಗಾರಿಕೆ ಕೆಲಸಗಳು ಭಾಳಷ್ಟು ಮಾಡ್ತಾಯಿದ್ದಾರೆ. ಯಾರು ಹೆಣ್ಣುಮಕ್ಳು ಇವಾಗ ಮನೇಲಿ ಕೊಡೋಕೆ ರೆಡಿ ಇಲ್ಲ, ತಮ್ಮದೇ ಆದ ಒಂದು ಸೆಲ್ಫ್ ಅರ್ನ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಯಾವುದಾದ್ರೂ ಒಂದು ಫೀಲ್ಡಲ್ಲಿ ಅವರು ಟ್ರೈನ್ ಮಾಡಿಕೊಂಡು ಇವಾಗ ತನ್ನ ಸ್ವಂತವಾಗಿ ಅವರು ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಈಗ ಮೈಕ್ರೋ ಫೈನಾನ್ಸ್ ಅಂದರೆ ನಮಗೆ ಲೋನ್ಗಳಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸುಲಭವಾಗಿ ಸಿಗುತ್ತೆ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ, ಸಬ್ಸಿಡಿ ಇಲ್ಲ. ಇನ್ನೊಂದು ಆಮೇಲೆ ಈ ಕೇಂದ್ರ ಬಡ್ಜೆಟಲ್ಲಿ ಸಬ್ಸಿಡಿ ಲೋನ್ಗಳು ಮಾಡಲಿ, ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಅದು ಮನವಿ ಮಾಡ್ಕೊತೀವಿ. ಅದು ಸರ್, ಮಹಿಳೆಯರು ಇವಾಗ ಏನಂದರೆ ಇವಾಗ ಮನೆಯಲ್ಲಿ ಇವಾಗ ಪ್ಲಾಸ್ಟಿಕ್ ಇದು ಕವರ್ಸ್ ಮಾಡಿಕೊಡ್ತಾರೆ, ಪೇಪರ್ ಕವರ್ಸ್ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಊದಿನ ಕಡ್ಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಟಿಚ್ಚಿಂಗು ಭಾಳಷ್ಟು ಸ್ಟಿಚ್ಚಿಂಗ್ ವೃತ್ತಿಯಲ್ಲಿ ಭಾಳ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇದೇ ಸ್ಟಿಚ್ಚಿಂಗ್ ಅಂತಲ್ಲ, ಯಾವುದೇ ಸ್ಟಿಚ್ಚಿಂಗ್ ಅವರು ಬೇಸಿಕ್ ಹೇಳ್ಕೊಟ್ಬಿಟ್ರೆ ಸಾಕು. ಅವರು ಇವಾಗ ಯೂಟ್ಯೂಬ್ ಮೂಲಕ ಅವ್ರು ಭಾಳಷ್ಟು ಸ್ಟಿಚ್ಚಿಂಗಲ್ಲಿ ತುಂಬ ಡೆವಲಪ್ ಆಗಿದ್ದಾರೆ. ಆಮೇಲೆ ಹಪ್ಪಳ ವ್ಯಾಪಾರ ಆಗಲಿ, ಸಂಡಿಗೆ, ಆಮೇಲೆ ಪ್ರತಿಯೊಂದು ಮನೆಗೆ ಬೇಕಾಗಿರೋ ಉಪ್ಪಿನಕಾಯಿಗಳು, ಆಮೇಲೆ ಹಲವಾರು ಫುಡ್ಡು ಡಿಪಾರ್ಟ್ಮೆಂಟಲ್ಲಿ ಭಾಳ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಆರ್ಡರ್ಸ್ ಕೊಟ್ಟರೆ ರೊಟ್ಟಿಗಳು ಮಾಡಿ ಕೊಡತಕ್ಕಂಥ ಅದನ್ನು ಮಾಡ್ತಾರೆ. ಈಗಷ್ಟೇ ಮುಂದೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಹೆಣ್ಮಕ್ಳು. ನಾವೇ ಹೇಳಿದ್ದೀವಿ, ಅವರು ಪಾಪ ಅವರು ಹಸ್ಬೆಂಡ್ ತೀರ್ಕೊಂಡಿದ್ದಾರೆ. ಅವ್ರಿಗೆಲ್ಲ ರೀತಿಯಾದ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಇದೆ. ಮಕ್ಕಳ ಎಜುಕೇಷನ್ಗೋಸ್ಕರ ಅವರು ಆರ್ಡ್ರುಗಳು ತೊಗೊತಾ ಇದ್ದಾರೆ. ಅಲ್ಲಲ್ಲಿ ಶಾಪ್ಗಳಲ್ಲಿ ಆರ್ಡ್ರ್ ತೊಗೊಂಡು 1000 ರೊಟ್ಟಿ 500 ರೊಟ್ಟಿ ಅಂತೇಳಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಬೇಕಾಗಿರೋ ಸೌಲಭ್ಯಗಳಿಗೆ ಗ್ಯಾಸ್ ಆಗಲಿ ಅದಕ್ಕಲ್ಲಿ ಫೈನಾನ್ಷಿಯಲಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ. ಹೊರಗಡೆ ಬಡ್ಡಿಗೆ ತೊಗೊಂಬಂದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಕೇಂದ್ರ ಬಡ್ಜೆಟಿಂದ ಅಂಥವ್ರಿಗೆ ಸಬ್ಸಿಡಿ ಲೋನ್ ಕೊಟ್ಟರೆ ಅವರು ತಪ್ಪುತ್ತೆ. ಮನೆ ಹೋಗಿ ನಾವು ಲೋನ್ ಕೊಡ್ತೀವಿ, ನೀವು ತೊಗೊಳ್ರಿ ಇದು ತುಂಬ ಜಾಸ್ತಿ ಆಗಿದೆ ಇತ್ತೀಚೆಗೆ. ಗೊತ್ತಿಲ್ಲದೆ ಇದ್ದಂಗೆ ಹೆಣ್ಮಕ್ಳು ತೊಗೊತಾ ಇದ್ದಾರೆ, ಬಡ್ಡಿ ಕಟ್ಟೋಕ್ಕಾಗಲ್ಲ, ಪ್ರಾಬ್ಲಮ್ಸ್ ಆಗ್ತಾಯಿದೆ. ಇದು ಭಾಳಷ್ಟು ಜಾಗದಲ್ಲಿ ನಡೀತಾ ಇದೆ.